ವೆಲ್ಕಮ್ ಬ್ಯಾಕ್ ಟು Siri Creations. ಫ್ರೆಂಡ್ಸ್, ಇವತ್ತೊಂದು ರಿಕ್ವೆಸ್ಟೆಡ್ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮುಂಚೆನೇ ಇಲ್ಲಿ ನಾನು ದಾರಾನ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ಹಾಕ್ಕೊಳ್ಳೋಣ. ನಾನು ಒಟ್ಟು ಇಲ್ಲಿ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೇನ ಹಾಕ್ಕೊಳ್ಳೋಣ. ಸೊ ಇದು ನಾನು ನಾಟ್ ಹಾಕಿರೋದಲ್ಲ, ಡೈರೆಕ್ಟಾಗಿ ದಾರ ಎಳೆದು ನಾರ್ಮಲ್ ಗಂಟುಗಳನ್ನ ಹಾಕಿ ಲಾಕ್ ಮಾಡ್ಕೊಂಡಿರೋದು. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು ಆ್ಯಸ್ ಯೂಶುವಲ್ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದು ಶಾಪ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಇಲ್ಲಿ ನಾನು 3 ಸತಿ ಹಾಕ್ಕೊಂಡಿದ್ದೀನಿ ನೋಡಿ, 3 ಬ್ಲಾಕ್ಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 5 ಚೈನ್ ಹಾಕ್ಕೊಂಡು ಇದನ್ನು ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ ನೋಡಿ. ಫಸ್ಟ್ ಈ ಥರ ಸ್ಟ್ರೈಟಾಗಿಟ್ಟು ನೋಡ್ಕೊಳ್ಳಿ ಫಸ್ಟ್ ಎಲ್ಲಿಗೆ ಬರುತ್ತೆ ಅಂತ. ಆಮೇಲೆ 1 ಇಲ್ಲಾಂದರೆ 2 ಪಾಯಿಂಟು ಈ ರೀತಿ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಸುಕ್ಕೆಲ್ಲಾದರೂ ಬಂದಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ 3 ಟೈಮ್ಸ್ ಹಾಕಿದ್ದೆ ಅಲ್ವಾ, 3 ಟೈಮ್ಸ್ ಹಾಕಿ 4 ಚೈನು, ಆಮೇಲೆ 5 ಟೈಮ್ಸ್ ಹಾಕಿದ್ದೀನಿ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನು, ಇದು ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ಗಳನ್ನ ಹಾಕ್ಕೋಬೇಕು. 1 2 3 4. ಇದು ಕೂಡ ಅಷ್ಟೇ ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನು, ಇದು ಕೂಡ ಅಷ್ಟೇ ಇಲ್ಲಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೋಬೇಕು. ಸೊ 5 ಚೈನ್ ಆದಮೇಲೆ 4 ಚೈನ್ ಎಷ್ಟು ಸತಿ ಹಾಕಿದ್ದೀವಿ ಅಂತ ಕೌಂಟ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ, 4 ಸತಿ ಹಾಕಿದ್ದೀನಿ 4 ಚೈನು. ಇವಾಗ ನಾನು 4 ಚೈನ್ನ 5ನೇ ಸತಿ ಹಾಕೋತಾ ಇದ್ದೀನಿ. ಸೊ ಇದು ಕರೆಕ್ಟಾಗಿ ಕೌಂಟಿಂಗ್ಸು ಮಾಡಿಕೊಂಡು ನಾವು ಎಷ್ಟು ಬ್ಲಾಕ್ಗಳನ್ನ ವರ್ಕ್ ಮಾಡಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ವರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ 5 ಚೈನ್ ಆಗಿತ್ತಲ್ವಾ, 5 ಚೈನ್ ಆದಮೇಲೆ 4 ಚೈನ್ಸ್ ನಾನು 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 5 ಚೈನ್ಗಳನ್ನ ಹಾಕ್ಕೋಬೇಕು ನೋಡಿ. 5 ಚೈನ್ ಹಾಕ್ಕೊಂಡು 5 ಚೈನ್ನ ಮಾತ್ರ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡೋದು ಬೇಡ ನೋಡಿ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಡಿ. 1 ಇಲ್ಲ ಅಂದರೆ 2 ಪಾಯಿಂಟು ಈ ರೀತಿ ಒಳಗಡೆಗೆ ತಗೊಂಡು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 4 ಚೈನ್ ನಾನು 5 ಸತಿ ಹಾಕೋತೀನಿ. ಸೊ ಇಲ್ಲಿ 5 ಚೈನ್ ಒಂದು ಸತಿ ಹಾಕಿದ್ಮೇಲೆ 4 ಚೈನ್ ನಾವು 5 ಸತಿ ಹಾಕಿದ್ವಿ ಅಲ್ವಾ, ಆ ಥರ ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಡಿಸೈನ್ಗೆ ಸೀರೆ ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ನಾನು 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇನ್ ಬಿಟ್ವೀನ್ ಮಿಡ್ಲಲ್ಲಿ ನಾನು 4 ಚೈನ್ಸ್ನ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈ ಬೇಸ್ ಲೈನು ಕರೆಕ್ಟಾಗಿ ನೆನಪಲ್ಲಿಟ್ಕೊಂಡು ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ಮಾಡಿ. ಆ್ಯಸ್ ಯೂಶುವಲ್ ನಿಮಗೆ ಡಿಸೈನು ಸೇಮ್ ಫಿನಿಶಿಂಗಲ್ಲಿ ಬರುತ್ತೆ ನೋಡಿ. ಅದು ಬೇಸ್ ಲೈನ್ ಆದಮೇಲೆ ಸೆಕೆಂಡ್ ಲೇಯರ್ ವರ್ಕ್ ಮಾಡ್ತಾ ಇರೋದು. ಸೆಕೆಂಡ್ ಲೇಯರ್ಗೆ ನಾವು ಫಸ್ಟು ಸೀರೆಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೇನೆ ನಾನು ಲಾಕ್ ಮಾಡಿಕೊಂಡೆ. ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ನಾವು ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ನೋಡ್ಕೊಳ್ಳಿ ಈ ರೀತಿ 4 ಚೈನ್ ಎಕ್ಸಾಕ್ಟ್ ಪಾಯಿಂಟಿಗೆ ಬಂದಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಅಂತ ಅಂದರೆ ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4. ಇದು ಸಹ ನಾವು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ 4 ಚೈನಲ್ಲಿ 2 ಟೈಮ್ಸ್ ಹಾಕಿದ್ದೀನಿ ಮತ್ತು ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದಾನೇ 5 ಚೈನ್ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಸೊ ತ್ರಿಬಲ್ ಕ್ರೋಶೆ ವರ್ಕ್ ಮಾಡೋದು ಅಂತ ಅಂದರೆ ಸೂಜಿ ಮೇಲೆ 2 ಸತಿ ನಾವು ದಾರ ಸುತ್ತಕೊಂಡು ವರ್ಕ್ ಮಾಡ್ಕೊಳ್ಳೋದು. ನೋಡಿ 2 ಸತಿ ದಾರ ಸುತ್ತಕೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗಿರುತ್ತೆ. 2ರಲ್ಲಿ ಒಂದು ಸತಿ ಮತ್ತು ದಾರ ತೆಗೆದು 2ರಲ್ಲಿ ಒಂದು 2 ಸತಿ, ಇದು 3ನೇ ಸತಿ. ಸೊ ಆಲ್ಮೋಸ್ಟು ನಮ್ಮ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಸ್ಟಿಚ್ಚು. ನಾನು ಏನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ಅಂತ ಅನ್ಕೋತೀನಿ. ಸೊ ನಾನು ತುಂಬ ಬ್ರೀಫಾಗಿ ಸ್ಟಿಚಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಯಿತು ಅಂತ ಅಂದರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಮುಂಚೆ ನನ್ನ ಚಾನಲ್ನ ನೋಡಿ ಪ್ರಾಕ್ಟೀಸ್ ಮಾಡೋರಿಗೆ ಈ ಸ್ಟಿಚ್ಚು ಗೊತ್ತಿರುತ್ತೆ. ಇನ್ ಕೇಸ್ ಇದು ಕೂಡ ನಿಮಗೆ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ ನಿಮಗೆ ಸೆಟ್ಟಿಂಗ್ ಸಿಂಬಲ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ವಿಡಿಯೋ ಸ್ಲೋನ ನೀವು ಮಾಡಿ ನೋಡ್ಕೋಬೋದು. ನೋಡಿ ತ್ರಿಬಲ್ ಕ್ರೋಶೆಯಿಂದ ಕಂಪ್ಲೀಟಾಗಿ ಇಲ್ಲಿ 5 ಚೈನ್ನ ನಾವು ಫಿಲ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದು ನಿಮಗೆ ನಾರ್ಮಲ್ ಡಿಸೈನೇ ಇದು, ಬಟ್ ಕುಚ್ಚುಗಳು ಹಾಕೋದು ಮಾತ್ರ ಡಿಫ್ರೆಂಟ್ ಇರುತ್ತೆ. ನೋಡಿ ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಇದೇ ಥರ ಫುಲ್ಲು 5 ಚೈನ್ನ ಫಿಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಫುಲ್ಲು 5 ಚೈನ್ನ ಫಿಲ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ 4 ಚೈನ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಆರ್ಚ್ನ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿ 4 ಚೈನ್ದು ಲಾಕ್ ಇತ್ತಲ್ವ, ಲಾಕ್ನ ಮೇಲೆ ಕೂಡ ಒಂದು ಲಾಕ್. ಒಟ್ಟು ಇಲ್ಲಿ 13 ತ್ರಿಬಲ್ ಕ್ರೋಶೆ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಮತ್ತು ಇವಾಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ, ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ಗಳನ್ನ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೇಸ್ ಲೈನ್ಗೆ ನಾವು ಲಾಕ್ನ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡಿ, ಯಾಕಂದರೆ ಲಾಕ್ ಮೇಲೆ ನಾವು ಲಾಕ್ ಮಾಡೋದಲ್ವ. ಸೊ ಹಾಗಾಗಿ ನೋಡಿ 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಲಾಕ್ನ ಮೇಲ್ಗಡೆನೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಸೀರೆಗೆ ನಾನು ನೀಡಲ್ನ ಟಚ್ ಮಾಡ್ತಾಯಿಲ್ಲ. ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನು, ಅಂದರೆ ಇಲ್ಲಿ ಆರ್ಚ್ ಆದಮೇಲೆ 4 ಚೈನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಂದಾನೇ 5 ಚೈನ್ನ ಗ್ಯಾಪ್ ಇತ್ತಲ್ವ, ಇದ್ರ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ತ್ರಿಬಲ್ ಕ್ರೋಶೆ ಮಾಡೋ ಜಾಗದಲ್ಲಿ ಆರ್ಚ್ ಬರುತ್ತೆ ಅಲ್ವಾ. ಸೊ ಫಸ್ಟು ಆರ್ಚ್ಗೆ ಎಷ್ಟು ತ್ರಿಬಲ್ ಕ್ರೋಶೆ ಬಂದಿತ್ತಲ್ವ, ಅದೇ ರೀತಿ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಇದೇ ಥರ ಪೂರ್ತಿ ಸೀರೆ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಇಲ್ಲಿ ಲಾಕ್ನ ಮಾಡಬೇಕಾದ್ರೆ ಆದಷ್ಟು ಲೂಸಾಗೇ ಲಾಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಲಾಕ್ಸ್ ಟೈಟಾಗಿ ಮಾಡಿಕೊಂಡ್ರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದೇ ಥರ ಫಿಲ್ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆಯಿಂದ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಆಗಿದೆ. ನಾನು ಯಾಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದೆಲ್ಲ ವೆಲ್ ನೋನ್ ಡಿಸೈನ್ಸೇ. ನಾನು ತುಂಬ ಮಾಡ್ತಾ ಹೋಯಿತು ಅಂತಂದರೆ ವಿಡಿಯೋ ಲೆಂತ್ ತುಂಬ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ಸು ನಾನು 3 ಟೈಮ್ಸ್ ಹಾಕಿರೋದು. ಬನ್ನಿ ನೆಕ್ಸ್ಟ್ ಲೇಯರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೋಡಿ ಇಲ್ಲಿಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅದ್ರ ಮೇಲೆ ಕೂಡ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಳ್ಳಿ. 3 4 ಇದು ಕೂಡ ಅಷ್ಟೇ. ನೋಡಿ ಇಲ್ಲಿ ಇವಾಗ ಸೆಕೆಂಡ್ ಲೇಯರ್ದು 4 ಚೈನ್ ಏನಿತ್ತಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನೋಡಿ ಇಲ್ಲಿಗೆ ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡಬೇಕು. ಸೆಕೆಂಡ್ ಲೇಯರ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ 4 ಚೈನು ಕರೆಕ್ಟಾಗಿ ಲಾಕ್ ಹತ್ರ ರೀಚ್ ಆಗಲಿಲ್ಲ ಅಂತ ಅಂದರೆ ಒಂದು ಚೈನ್ ಕೂಡ ನೀವು ಎಕ್ಸ್ಟ್ರಾ ಹಾಕಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಮತ್ತು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ದು ಲಾಕ್ ಏನಿದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅದನ್ನೇನು ಟಚ್ ಮಾಡಬಾರ್ದು. ಒಂದೇ ಸತಿ ಇಲ್ಲಿ 4 ಚೈನ್ದು ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮೇಲೆ ನಾವು ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಯಾಕೆ ಟ್ರಿಕ್ಕಿ ಅನಿಸುತ್ತೆ ಅಂದರೆ ಲಾಕ್ ಏನಾದರೂ ನಾವು ಟೈಟಾಗಿ ಮಾಡ್ಕೊಂಡಿದ್ರೆ ಮಾತ್ರ ಟ್ರಿಕ್ಕಿ ಅನಿಸೋದು.
ನೋಡಿ ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು 3 mm ಬೀಡನ್ನ ತೊಗೊಂಡಿರೋದು. ಇದಕ್ಕಿಂತ ಚಿಕ್ಕ ಬೀಡ್ ಕೂಡ ನೀವು ತೊಗೋಬೋದು. ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಈ ರೀತಿ ಒಂದು ಸತಿ ದಾರ ತೊಗೊಂಡು ನೋಡಿ, ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ನಾನು ಬೀಡನ್ನ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ಇವಾಗ ದಾರ ತೆಗೆದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಸೊ ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಸೊ ನಂಗೆ ಅಭ್ಯಾಸ ಇದ್ದಿದ್ದರಿಂದ 3 ಬೀಡು ಒಟ್ಟಿಗೆ ತೊಗೊಂಡಿದ್ದೀನಿ. ನೋಡಿ, ನೆಕ್ಸ್ಟು ತ್ರಿಬಲ್ ಕ್ರೋಶೆ ಗ್ಯಾಪು, ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಇನ್ನೂ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ಆ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ತ್ರಿಬಲ್ ಕ್ರೋಶೆ ಮೇಲೆ ಬರುತ್ತಲ್ವ ಚೈನು, ಅಲ್ಲಿಗೆ ನಾನು ವರ್ಕ್ ಮಾಡ್ಕೋತಾ ಇಲ್ಲ. ನಿಮಗೆ ಬೇಕು ಅಂದರೆ ಅಲ್ಲಿಗೂ ಕೂಡ ನೀವು ವರ್ಕ್ ಮಾಡ್ಕೋಬೋದು. ನೋಡಿ, ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ತಗೊಳ್ಳಿ ಒಂದು ಸತಿ. ಸೊ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಒಂದು ಸತಿ ಸಾಕು. ದಾರ ತಗೊಂಡು ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇದಕ್ಕೆ 2ರಲ್ಲಿ 1 ಈ ಪಾರ್ಟ್ 1 2 ಸತಿ ಬರೋದು. ಮತ್ತೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಸೇಮ್ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ. ಸೊ ಕರೆಕ್ಟಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಬೀಡನ್ನ ನಾನು ಯಾಕೆ ರಿಮೂವ್ ಮಾಡಿದೆ ಅಂತ ಅಂದರೆ, ನಾನಿಲ್ಲಿ ಮೆಟಲ್ ಬೀಡನ್ನ ಯೂಸ್ ಮಾಡ್ತಿರೋದು. ಸೊ ಮೆಟಲ್ ಬೀಡ್ ಏನಾಗಿತ್ತು ಅಂತ ಅಂದರೆ ನನಗೆ ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಆ ಬೀಡನ್ನ ನಾನು ತೆಗೆದು ಹಾಕ್ಬಿಟ್ಟು ಬೇರೆ ಬೀಡ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ವರ್ಕ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಗಮನಿಸ್ಕೊಳ್ಳಿ, ಬೀಡ್ಗಳೇನಾದ್ರು ಕಪ್ಪಾಗಿದ್ದರೆ ಆ ಬೀಡ್ಗಳನ್ನ ಯೂಸ್ ಮಾಡಬೇಡಿ. ಇನ್ ಕೇಸ್ ನೀವು ಯೂಸ್ ಮಾಡ್ತು ಅಂತ ಅಂದರೆ ಡಿಸೈನು ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾವುದೇ ಕಸ್ಟಮರ್ ಆಗಲಿ ಸ್ವಲ್ಪ ಡಲ್ಲಾಗಿರೋ ಬೀಡ್ ಹಾಕಿದ್ರೆ ಒಪ್ಕೊಳ್ಳೋದಿಲ್ಲ. ಸೊ ಇದೇ ಥರ ಪೂರ್ತಿ ಆರ್ಚ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಪೂರ್ತಿ ಆರ್ಚ್ ಕಂಟಿನ್ಯೂ ಮಾಡಿಕೊಂಡು ಕೊನೆ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಮಧ್ಯಕ್ಕೆ, ಅಂದರೆ ಕೊನೆ ಒಂದಿದೆ ಅದಕ್ಕಿಂತ ಹಿಂದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಕೊನೆ ತ್ರಿಬಲ್ ಕ್ರೋಶೆಕ್ಕಿಂತ ಹಿಂದೆ, ಅಂದರೆ ಇನ್ನೂ ಒಂದು ಗ್ಯಾಪ್ ಇದೆ, ಅಲ್ಲಿ ತೋರಿಸ್ತೀನಿ ನೋಡಿ, ಈ ಗ್ಯಾಪ್ನ ಒಳಗಡೆಗೆ. ಸೊ ಇನ್ನೂ ಒಂದು ತ್ರಿಬಲ್ ಕ್ರೋಶೆ ಬ್ಯಾಲೆನ್ಸ್ ಇದೆ ನಮಗೆ. ಸೊ ಅದಕ್ಕಿಂತ ಲಾಸ್ಟ್ ಬಟ್ 1 ಅಂತ ಹೇಳ್ತೀವಲ್ವಾ, ಅದು ಅಲ್ಲಿಗೆ ನಾವು ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ, ಕೊನೆ ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿಬಿಡ್ತೀನಿ. ಸ್ಕಿಪ್ ಮಾಡಿ ಡೈರೆಕ್ಟಾಗಿ 4 ಚೈನ್ದು ಲಾಕ್ ಇತ್ತಲ್ವ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡಿಕೊಂಡೆ. ಇಲ್ಲೇನಾಯಿತು ಅಂತ ಅಂದರೆ ಕೊನೆ ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ಗಳನ್ನ ಹಾಕೋಬೇಕು. ಸೊ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ಲಾಕ್ ಮಾಡಬೇಕು. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಗೆ ಇರುತ್ತೆ, ಅದನ್ನು ನಾವು ಟಚ್ ಮಾಡಬಾರ್ದು. ಸೊ ಇವಾಗ ಬೀಡ್ಗಳನ್ನ ಹಾಕ್ತಾ ಹೋಗೋದು. ಫಸ್ಟು ಆರ್ಚ್ಗೆ ನಾವು ಬೀಡ್ಗಳನ್ನ ಹಾಕಿದ್ವಿ ಅಲ್ವಾ, ಅದೇ ಥರ ಎಲ್ಲ ಆರ್ಚ್ಗಳಿಗೂ ನಾವು ಬೀಡ್ಗಳನ್ನ ಹಾಕ್ತಾ ಹೋಗೋದು. ಸೊ ಬೀಡನ್ನ ಹಾಕಬೇಕಾದ್ರೆ ನಾನು ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಬೀಡನ್ನ ಹಾಕೋತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ 3 ಟೈಮ್ಸ್ ಏನು 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಫ್ರೆಂಡ್ಸ್ ನೋಡಿ, ನೋಡ್ತಾ ಇರ್ಬೋದು, ಇಲ್ಲಿ ಬಾಲ್ ಇಟ್ಟು ಕುಚ್ಚನ್ನ ಹಾಕಿದ್ದೀನಿ. ಹಾಗೆ ನಾನು ಈ ವಿಡಿಯೋನ ನಾನು ತೊಗೊಂಡಿದ್ದಲ್ಲ, ನನ್ನ ಕಸ್ಟಮರ್ ತೆಗೆದಿರೋದು. ಸೊ ಬಾಲಿಟ್ಟು ಕುಚ್ಚೆಲ್ಲ ಹಾಕಿ ನಾನು ಬ್ಲೂ ಲೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ನಾನು ಸ್ಟೋನ್ ಲೇಸ್ ಕೂಡ ಅಂಟಿಸ್ಕೊಂಡಿದ್ದೀನಿ. ಸೊ 3 ಚೈನ್ ನಾನು ಯಾಕೆ 4 ಟೈಮ್ಸ್ ಹಾಕ್ಕೊಂಡಿದ್ದೆ ಅಂದರೆ ಈ ರೀತಿ ಕುಚ್ಚುಗಳನ್ನ ಹಾಕೋದಕ್ಕೆ. ಸೊ ಅರ್ಜೆಂಟಾಗಿ ವರ್ಕ್ ಮಾಡಿಸಿದ್ದಂಥದ್ದು. ಸೊ ಇದು ನಾನು ಕರೆಕ್ಟಾಗಿ ಕ್ಲಿಪ್ಪಿಂಗ್ಸ್ ಆಗಲಿ ಒಂದು ಫೋಟೋ ಆಗಲಿ ತಗೊಳಕ್ಕಾಗಲಿಲ್ಲ.
ಸೊ ಫ್ರೆಂಡ್ಸ್, ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಒಂದು ಬಾಲ್ ಇಟ್ಟು ನಾನು ಕುಚ್ಚನ್ನ ಕಟ್ಟಿರೋದು. ಸೊ ಇದು ಮಿಡ್ಲಲ್ಲೆಲ್ಲ 3 ಕುಚ್ಚಸ್ ಬರುತ್ತೆ. ಬಟ್ ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ನಾನು ಹೇಳಿರೋ ಬೇಸ್ ಲೈನ್ಗೆ 2 ಕುಚ್ಚುಗಳು ಬರುತ್ತೆ. ಅಂದರೆ ಹೇಳಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಹಾಕಬೇಕು 4 ಚೈನು, ಹಾಗೆ ಎಂಡಿಂಗಲ್ಲಿ 3 ಟೈಮ್ಸು, ಇನ್ ಬಿಟ್ವೀನ್ 5 ಟೈಮ್ಸ್ ಅಂತ ಹೇಳಿದ್ನಲ್ಲ. ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ನಾವು 4 ಚೈನ್ ಹಾಕೊಂಡಾಗ ನಮಗೆ 2 ಕುಚ್ಚುಗಳು ಬರೋದು. ಸ್ಟಾರ್ಟಿಂಗಲ್ಲೂ ನಿಮಗೆ 3 ಕುಚ್ಚು ಬೇಕು ಅಂತ ಅಂದರೆ ಬೇಸ್ ಲೈನ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ 4 ಚೈನ್ಸ್ನ ನೀವು 4 ಸತಿ ಹಾಕ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 850ಇಂದ 1000 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು, 1200ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಬಾಲ್ ಇಟ್ಟು ಕುಚ್ಚು ಕಟ್ತೀವಲ್ವ, ಸೊ ಇದು ಕೂಡ ಒಂದು ಎಕ್ಸ್ಟ್ರಾ ಡಿಸೈನ್ ಥರನೇ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ಟೋನ್ ಲೇಸ್ನ ಕೂಡ ನಾನು ಅಂಟಿಸಿದ್ದೀನಿ. ಸೊ ಇದೆಲ್ಲ ಕಂಪ್ಲೀಟಾಗಿ ನಾನು ಸ್ಟೋನ್ ಲೇಸ್ ಅಂಟಿಸಿರೋದಲ್ಲ, ಇದು ಸ್ವಲ್ಪ ಸಿಂಪಲ್ ಆಗೋಯ್ತು ಅಂದ್ಬಿಟ್ಟು ನಮ್ಮ ಟೈಲರ್ ಶಾಪಲ್ಲಿ, ಅಂದರೆ ಕಸ್ಟಮರ್ ಯಾರಿದ್ರಲ್ಲ ಅವರು ಟೈಲರ್ ಹತ್ರನೇ ಅಂಟಿಸ್ಕೊಂಡಿದ್ದಾರೆ. ಯೂಶ್ವಲಿ ನಾನು ಅಂಟಿಸಿ ಕೊಟ್ಟಾಗ ಈ ಥರ ಬರೋದಿಲ್ಲ, ಇನ್ನು ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಸೊ ಈ ಡಿಸೈನ್ ತುಂಬ ರಿಕ್ವೆಸ್ಟ್ ಇತ್ತು, ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ. ಸೊ 3 ಕುಚ್ಚುಗಳು ಹಾಕೋದು, ಡಿಸೈನ್ದು ಬೇಸ್ ಲೈನ್ ಯಾವ ರೀತಿ ಇದೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಏನು ಅಂತ ರಾಕೆಟ್ ಸೈನ್ಸ್ ಏನಲ್ಲ ಡಿಸೈನ್ ಇದು. ಬಟ್ ಏನು ಅಂದರೆ ನನಗೆ ಸ್ವಲ್ಪ ದೊಡ್ಡ ಬೀಡನ್ನ ಯೂಸ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ 3mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡಿದ್ದೀನಿ. ಬಟ್ ಈ ಡಿಸೈನ್ಗೆ 1mm ಬೀಡು 12 ನಂಬರ್ ನೀಡಲ್ನ ನಾವು ತೊಗೊಂಡು ವರ್ಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದು ಸ್ವಲ್ಪ ಅರ್ಜೆಂಟಲ್ಲಿ ವಿಡಿಯೋ ಹಾಕಿರೋವಂಥದ್ದು. ನೆಕ್ಸ್ಟು ಹೊಸ ಡಿಸೈನ್ ಜೊತೆ ನಾನು ಮತ್ತೆ ಸಿಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನ ನೋಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.